ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ BLO ಆ್ಯಪಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ಸನ್ನು ನೋಡೋಣ. ಅದೇನೆಂದರೆ, ಫಾರ್ಮ್ ನಂಬರ್ 6 ಇರ್ಬೋದು ಅಥವಾ ಫಾರ್ಮ್ ನಂಬರ್ 8 ಇರ್ಬೋದು. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ನಾವು ಫೀಲ್ಡ್ ವೆರಿಫಿಕೇಷನ್ ಮಾಡುವಾಗ ಒಂದಷ್ಟು ಹೊಸ ಅಂಶಗಳನ್ನು ಸೇರಿಸಲಾಗಿದೆ. ಅದನ್ನು ನೋಡಿಕೊಂಡು ಹೇಗೆ ನಾವು ಫೀಲ್ಡ್ ವೆರಿಫಿಕೇಷನನ್ನು ಮಾಡಿ ಸಬ್ಮಿಷನ್ ಕೊಡುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ BLO ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾವಿಲ್ಲಿ ನೋಡ್ಬೋದು ಫೀಲ್ಡ್ ವೆರಿಫಿಕೇಷನ್ ಅಂತೇಳಿ ಇದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಮಿಟ್ ಮಾಡಿರ್ತಕ್ಕಂತಹ ಅಪ್ಲಿಕೇಶನ್ಗಳು ಇಲ್ಲಿ ತಾಲೂಕು ಲಾಗಿನ್ನಿಂದ ಪುನಃ ನಮ್ಮ ಲಾಗಿನ್ನಿಗೆ ಅಸೈನ್ ಮಾಡಿ ಬರಲಾಗಿರ್ತದೆ. ಚುನಾವಣಾ ನೋಂದಣಾಧಿಕಾರಿಗಳ ಲಾಗಿನ್ನಿಂದ ನಮ್ಮ BLOಗೆ ಅಸೈನ್ ಮಾಡಿ ಕಳಿಸಲಾಗಿರ್ತದೆ. ಆ ಒಂದು ಚೆಕ್ ಲಿಸ್ಟ್ಗಳನ್ನು ನಾವಿಲ್ಲಿ ನೋಡ್ಬೋದು. ಇವನ್ನ ನಾವು ಫೀಲ್ಡ್ ವೆರಿಫಿಕೇಷನ್ ಮಾಡಬೇಕಾಗಿದೆ. ಇಲ್ಲಿ ಫಾರ್ಮ್ ನಂಬರ್ 6 ಇದೆ, ಒಂದು ಉದಾಹರಣೆಯಾಗಿ ನೋಡೋಣ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಾವು ನೋಡ್ಬೋದು ಆ ಒಂದು ಮಾಹಿತಿ ಇಲ್ಲಿ ಓಪನ್ ಆಗ್ತದೆ. ಇಲ್ಲಿ ಫೋಟೋ ಇದೆ, ಫಾರ್ಮ್ ನಂಬರ್ 6 ಇದು ಫೋಟೋ ಇದೆ. ಫೋಟೋ ಕೆಳಗಡೆ ನಾವು ನೋಡ್ಬೋದು ಚೆಕ್ DSC ಅಂತೇಳಿದೆ, ಡೆಮೋಗ್ರಾಫಿಕ್ ಸಿಮಿಲರ್ ಎಂಟ್ರೀಸ್ ಅಂತೇಳಿ. ಅಂದರೆ ಇದೇ ಮತದಾರರ ಇದೇ ವಿವರಗಳು ಬೇರೆ ಯಾವುದಾದ್ರೂ ಪಾರ್ಟಲ್ಲಿ, ಬೇರೆ ಯಾವುದಾದ್ರೂ ಕಾನ್ಸ್ಟಿಟ್ಯೂನ್ಸಲ್ಲಿ ಏನಾದರೂ ಅಪ್ಲಿಕೇಶನ್ ಹಾಕಿದಾರಾ, ಸೈಬರ್ ಸೆಂಟ್ರಲ್ಲಿ ಅಪ್ಲಿಕೇಶನ್ ಹಾಕಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಅಪ್ಲಿಕೇಶನ್ ಹಾಕಿಬಿಟ್ಟು ಏನಾದರೂ ಇದೇ ಒಂದು ಮತದಾರರು ಬೇರೆ ಕಡೆ ಏನಾದ್ರು ನೋಂದಣಿ ಮಾಡ್ಕೊಳ್ತಾ ಇದ್ದೀರಾ ಅಂತೇಳಿ ಚೆಕ್ ಮಾಡ್ಕೊಳ್ಲಿಕ್ಕೋಸ್ಕರ ಮೊದಲಿಗೆ ಚೆಕ್ DSC ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವಿಲ್ಲಿ ನೋಡ್ಬೋದು ನೋ ಡೇಟಾ ಫೌಂಡ್ ಅಂತೇಳಿ ಬಂತು. ಬೇರೆ ಎಲ್ಲಾದರೂ ನೋಂದಣಿ ಆಗಿದ್ದರೆ ಅಲ್ಲಿ ಮಾಹಿತಿ ಬರ್ತದೆ. ಓಕೆ, ಇಲ್ಲ ಅಂದರೆ ಓಕೆ. ಇದು ಮೊದಲು ಚೆಕ್ ಮಾಡ್ಕೋಬೇಕು. ಹಾಗೆಯೇ ಅಪ್ಲಿಕೆಂಟ್ ನೇಮ್ ಇದೆ, ಹಾಗೆಯೇ ಜೆಂಡರ್ ಇದೆ, ರಿಲೇಟಿವ್ ನೇಮ್ ಇದೆ, ಓಕೆ, ಮೊಬೈಲ್ ನಂಬರ್ ಇದೆ, ಪ್ರತಿಯೊಂದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಈ ಒಂದು ಫಾರ್ಮ್ ನಿಮ್ಮ ಪೋಲಿಂಗ್ ಸ್ಟೇಷನ್ನಿಗೆ ಸಂಬಂಧಪಟ್ಟಿದೆಯಾ ಅಂತೇಳಿ ಇಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ, ಸರಿಯಾಗಿದ್ದಲ್ಲಿ. ಇಲ್ಲಾಂದರೆ ನೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಿಮ್ಮದೇ ಆಗಿದ್ದರೆ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಡೀಟೇಲ್ಸ್ ಇನ್ ಅಪ್ಲಿಕೇಶನ್ ಫಾರ್ಮ್ ಇದೆ, ನೇಮ್ ಇದೆ, ಎಲ್ಲ ಮ್ಯಾಚ್ ಆಗ್ತಾ ಇದೆಯಾ, ಡಾಕ್ಯುಮೆಂಟ್ಸನ್ನು ನೀವು ಚೆಕ್ ಮಾಡಿಕೊಂಡು ಎಲ್ಲ ಸರಿ ಇದೆಯಾ ಅಂತೇಳಿ ಚೆಕ್ ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ಇನ್ಫಾರ್ಮೇಷನ್ ಇದೆ, ಆನ್ ಫೀಲ್ಡ್ ವಿಸಿಟ್, ಆ ಒಂದು ಕುಟುಂಬದ ಸದಸ್ಯರು ಇದಾರಾ ಇಲ್ಲಿ ಅಂತೇಳಿ ನೀವು ನೋಡಿಕೊಂಡು ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಇನ್ನೊಂದು ಬಟನ್ ಬರ್ತದೆ, ಅವೈಲಬಲ್ ಅಂತೇಳಿ ಇದೆ, ನೋ ಅಂತೇಳಿದೆ. ಈ ಅವೈಲಬಲ್ ಅಂತಿದೆಯಲ್ಲ, ಇದನ್ನು ಕೂಡ ನಾವು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಇದನ್ನು ಬಿಟ್ಟರೆ ಅದು ಅಪ್ಲಿಕೇಶನ್ ಸಬ್ಮಿಟ್ ಆಗಲ್ಲ, ಫೀಲ್ಡ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಲ್ಲ. ಓಕೆ, ಇಲ್ಲಿ ಎರಡು ಹತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಹಾಗೆಯೇ ಇಲ್ಲಿರ್ತಕ್ಕಂತಹ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಇದೆ, ನೋಡ್ಕೊಳ್ಳಿ. ಹಾಗೆಯೇ ಡಾಕ್ಯುಮೆಂಟ್ಸ್ ಇದೆ, ವ್ಯೂ ಅಟ್ಯಾಚ್ ಡಾಕ್ಯುಮೆಂಟ್ ಇದೆಯಾ, ಅದನ್ನು ಕ್ಲಿಕ್ ಮಾಡಿಕೊಂಡು ಆ ಒಂದು ಡಾಕ್ಯುಮೆಂಟನ್ನು ನೋಡ್ಬೋದು. ಓಕೆ, ನೆಕ್ಸ್ಟ್ ಈ ಒಂದು ಡಾಕ್ಯುಮೆಂಟ್ ಪ್ರೂಫ್ ಸರಿ ಇದೆಯಾ, ಏಜ್ ಎಲ್ಲ ಕರೆಕ್ಟ್ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಸಿಡೆನ್ಷಿಯಲ್ ಡೀಟೇಲ್ಸ್ ಇದೆ, ಇವೆಲ್ಲವೂ ಕೂಡ ಸರಿ ಇದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಡಾಕ್ಯುಮೆಂಟನ್ನು ಚೆಕ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಾಗಿದ್ದಲ್ಲಿ ನೀವು ಇಲ್ಲಿ ನೋ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಪೆನ್ಸಿಲ್ ಮಾರ್ಕ್ ಬರ್ತದೆ, ಇಲ್ಲಿ ನೋ ಅಂತೇಳಿ ಒಂದು ಉದಾಹರಣೆಯಾಗಿ ನೋ ಅಂತೇಳಿ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಪೆನ್ಸಿಲ್ ಮಾರ್ಕ್ ಬರ್ತದೆ, ಇಲ್ಲಿ ಎಡಿಟ್ ಅಂತೇಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಏನಾದರೂ ತಪ್ಪಾಗಿದ್ದಲ್ಲಿ ನೀವು ಪುನಃ ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಎಸ್ ಅಂತೇಳಿ ಕ್ಲಿಕ್ ಮಾಡಿದರೆ ಎಲ್ಲ ಸರಿಯಾಗಿದ್ದರೆ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಂಬಂಧಪಟ್ಟಂತೆ ಇಲ್ಲಿ ಎಲ್ಲ ಕರೆಕ್ಟ್ ಇದೆಯಾ ಅಂತೇಳಿ ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಡೀಟೇಲ್ಸ್ ಇದೆ, ಪ್ರತಿಯೊಂದನ್ನು ನೋಡ್ಕೊಳ್ಳಿ. ನಂತರ ನಿಮ್ಮ ಒಂದು ಪಾರ್ಟಲ್ಲಿ ಏನಾದರೂ ಸೆಕ್ಷನ್ ಇದ್ದರೆ ಇಲ್ಲಿ ಸೆಕ್ಷನನ್ನು ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಒಂದೇ ಸೆಕ್ಷನ್ ಇದ್ದರೆ ಇಲ್ಲಿ ಡಿಫಾಲ್ಟಾಗಿ ಬಂದಿರ್ತದೆ. ಓಕೆ, ನೆಕ್ಸ್ಟ್ ರಿಮಾರ್ಕ್ ಕೂಡ ಇಲ್ಲಿ ಆಲ್ರೆಡಿ ಡಿಫಾಲ್ಟಾಗಿ ಬಂದಿರ್ತದೆ. ಇವೆಲ್ಲವನ್ನು ನೋಡ್ಕೊಳ್ಳಿ. ಸ್ನೇಹಿತರೆ, ಈ ಹಿಂದೆ ಕೂಡ ಈ ಒಂದು ಫೀಲ್ಡ್ ವೆರಿಫಿಕೇಷನ್ ಮಾಡುವಾಗ ಸಾಕಷ್ಟು ಮಾಹಿತಿಗಳು ಸೇಮ್ ಇತ್ತು. ಆದರೆ ಈಗ ಹೊಸದಾಗಿ ಈ ಚೆಕ್ DSC ಅಂತಿದೆಯಲ್ಲ, ಇದನ್ನು ಹೊಸದಾಗಿ ಒಂದು ಆ್ಯಡ್ ಮಾಡಲಾಗಿದೆ. ಹಾಗೆಯೇ ಇಲ್ಲಿ ಇನ್ಫಾರ್ಮೇಷನ್ ಅಂತಿದೆಯಲ್ಲ, ಆನ್ ಫೀಲ್ಡ್ ವಿಸಿಟ್ ಅಪ್ಲಿಕೇಶನ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಫೌಂಡ್ ಇದಾರ ಅಂತೇಳಿ ಇತ್ತು. ಅದರಲ್ಲಿ ನಾವು ಎಸ್ ಅಂತೇಳಿ ಕ್ಲಿಕ್ ಮಾಡಿ ಮುಂದುವರಿತಾ ಇದ್ವಿ. ಇಲ್ಲಿ ಅವೈಲಬಲ್ ಅನ್ನೋದನ್ನು ಕೂಡ ನಾವಿಲ್ಲಿ ಕ್ಲಿಕ್ ಮಾಡಬೇಕು. ಈ ಎರಡು ಬಟನನ್ನು ಕ್ಲಿಕ್ ಮಾಡ್ಕೋಬೇಕು. ಉಳಿದಂತೆ ಎಲ್ಲ ಮಾಹಿತಿ ಇದೆ, ಇವೆಲ್ಲವನ್ನು ನೋಡಿಕೊಂಡು ನೆಕ್ಸ್ಟ್ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ವೆರಿಫೈಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಸ್ನೇಹಿತರೆ, ಈ ರೀತಿ ನೀವು ಫೀಲ್ಡ್ ವೆರಿಫಿಕೇಷನ್ ಮಾಡಿ. ಮತ್ತೊಂದನ್ನು ಕ್ವಿಕ್ಕಾಗಿ ನೋಡೋದಾದರೆ ಇಲ್ಲಿ ಅಪ್ಲಿಕೇಶನ್ ಬಂದಿರ್ತದೆ, ಆ ಒಂದು ಈ ಅಕ್ಷರದ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೋಡ್ಕೊಳ್ಳಿ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಎಲ್ಲ ಇದೆ, ಚೆಕ್ DSC ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೋಡಿ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮ್ಮ ಪೋಲಿಂಗ್ ಸ್ಟೇಷನ್ಗೆ ಸಂಬಂಧಪಟ್ಟವರ. ಓಕೆ,
ನೆಕ್ಸ್ಟ್ ಇನ್ಫಾರ್ಮೇಷನ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಅವೈಲಬಲ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇವೆಲ್ಲ ಮಾಹಿತಿಯನ್ನು ನೋಡ್ಕೊಳ್ಳಿ. ಏನಾದರೂ ತಪ್ಪಾಗಿದ್ದಲ್ಲಿ ನೀವು ಸರಿ ಮಾಡ್ಕೋಬೋದು. ಓಕೆ, ಎಲ್ಲ ಸರಿಯಾಗಿದ್ದಲ್ಲಿ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಬ್ಮಿಟನ್ನು ಕೊಡಿ. ನಾವಿಲ್ಲಿ ನೋಡ್ಬೋದು ವೆರಿಫೈಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಸ್ನೇಹಿತರೆ, ಹಾಗೆಯೇ ಫಾರ್ಮ್ ನಂಬರ್ 8ಅಲ್ಲಿ ಕೂಡ ನಾವು ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಮಾಡುವಾಗಲೂ ಕೂಡ ಫೀಲ್ಡ್ ವೆರಿಫಿಕೇಷನ್ ಮಾಡುವಾಗ ಈ ಒಂದು ಚೆಕ್ DSC ಅಂತಿದೆಯಲ್ಲ, ಈ ಒಂದು ಬಟನನ್ನು ಕ್ಲಿಕ್ ಮಾಡ್ಕೋಬೇಕು. ಸೇಮ್ ಫಾರ್ಮ್ ನಂಬರ್ 6ಅಲ್ಲಿ ಹೀಗೆ ಫಾರ್ಮ್ ನಂಬರ್ 6ಅನ್ನು ನಾವು ಹೇಗೆ ಫೀಲ್ಡ್ ವೆರಿಫಿಕೇಷನ್ ಮಾಡಿದ್ವೋ, DSCಯನ್ನು ಹೇಗೆ ಚೆಕ್ ಮಾಡಿವೋ ಅದೇ ರೀತಿ ಇಲ್ಲೂ ಕೂಡ ನೀವು DSCಯನ್ನು ಚೆಕ್ ಮಾಡಿ ಆನಂತರ ನೀವು ಸಬ್ಮಿಟ್ ಕೊಡಿ. ಆಗ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ, ಅಂದರೆ ಫೀಲ್ಡ್ ವೆರಿಫಿಕೇಷನ್ ಕಂಪ್ಲೀಟ್ ಆಗ್ತದೆ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.